ನೀವು ಒಬ್ಬೊಬ್ಬ ಕಾಂಗ್ರೆಸ್ ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಅಪೂರ್ಣವಾದ ಕ್ಯಾಬಿನೆಟ್ ಆದಷ್ಟು ಬೇಗ ಕ್ಯಾಬಿನೆಟ್ ಪರಿಪೂರ್ಣವಾಗ್ಲಿ ಅನ್ನೋದು ಎಷ್ಟು ಅಂದ್ರೆ ಆಪ್ಟ್ ನಿರೀಕ್ಷೆ ಅಂತ ಹೇಳಿ, ಎಷ್ಟು ಶೀಘ್ರದಲ್ಲಿ ಆಗಬೇಕು ಅಂತ ಹೇಳಿ ನಿಮ್ಮ ನಿರೀಕ್ಷೆ? ಕ್ಯಾಬಿನೆಟ್ ಆಗ್ಲೇಬೇಕು. ಇವರು ಅಪೋಸಿಷನ್ ಅವರು ಹೇಳ್ದಂಗೆ ಮಾಡಕ್ಕಾಗಲ್ಲ. ಅವ್ರು ಮಾಡಿದಾಗ ಏನೇನ್ ಮಾಡಿದ್ರು ಅದನ್ನ ಮಾತಾಡ್ಬೇಕು. ಕೆಲ್ಸ ಆಗ್ತಾ ಇದೆ. ಒಂದು ಮಗು ಹುಟ್ಟಂದ್ರೆ ಅದಕ್ಕೆ ಓಡಾಡೋದಕ್ಕೆ ಒಂದ್ ಟೈಮ್ ಬೇಕಾಗುತ್ತೆ. ಇದು ಹುಟ್ಟಿದ ಮಗು ಅಲ್ಲ ಸರ್, 3.5 ವರ್ಷ ಆಗೋಗಿದೆ, ನಡೆಯೋದು ಕಲ್ತಿದೆ ಆಲ್ಮೋಸ್ಟ್. ಅಲ್ಲ, ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಓಡ್ತಾ ಇದೆ ಸರ್ಕಾರ ಅಂತ. ಬಟ್ ನೀವೇ ಕಂಟಿನ್ಯೂ ಮಾಡಿ. ಅಲ್ಲ ಒಂದ್ ನಿಮಿಷ, ನಾನ್ ಹೇಳಿದ್ದು DK ಶಿವಕುಮಾರ್ ಅವ್ರ ಬಗ್ಗೆ. ಅವ್ರು ಬಂದು ಈಗ ಇನ್ನ ಒಂದು 30 ದಿನ ಆಗಿದೆ. ಅವರು ಎಲ್ಲ ಸ್ಟಡಿ ಮಾಡಿ ಮಾಡ್ಬೇಕಾಗತ್ತೆ. ಉಪಮುಖ್ಯಮಂತ್ರಿ ಸುಳ್ಳು ಹೇಳ್ಬಿಟ್ಟು ಶ್ರೀನಿವಾಸ್ 40 ದಿನ 30 ದಿನ ಅಂತಿದ್ರಲ್ಲ, ಇನ್ನೇನ್ರಿ ತಿಳ್ಕೊಂಡಿದ್ರಿ ನೀವು ಕರ್ನಾಟಕದ ರಾಜಕಾರಣದ ಬಗ್ಗೆ? ರೇ ಸ್ವಾಮಿ, ನೀವೆಲ್ಲಾ ಕರೆಕ್ಟ್ ಆಗಿ ಮಾತಾಡಿದಿರೇನ್ರಿ? ನಿಮ್ಮ ಯಡಿಯೂರಪ್ಪನ ಕಾಲದಲ್ಲಿ ಏನ್ರಿ ಮಾಡಿದ್ರಿ ನೀವು? 3 ಹೊತ್ತು ಡೆಲ್ಲಿ ಅಂತ ನಿಮ್ ಮೋದಿ ಏನ್ರಿ ಮಾಡಿದ್ರು? ಆದಷ್ಟು ನಾನ್ ಕಾಂಪ್ಲಿಕೇಟೆಡ್ ಮಾಡೋಣ. ಎನಿವೆ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ ಶ್ರೀನಿವಾಸ್ ಅವರೇ. ಕರೆಕ್ಟ್ ನೀವು ಹೇಳಿದ್ದು, ಆ ಸರ್ಕಾರ ಇರ್ತಾನು ಹಂಗೆ ಇತ್ತು, ಈ ಸರ್ಕಾರ ಇರ್ತಾನು ಹಿಂಗೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ಎನಿವೆ, ಶ್ರೀರಾಮ್ ಅಂತ ಹೇಳಿ ಮತ್ತೊಂದು ಕರೆ ಇದೆ. ನಮಸ್ಕಾರ ಶ್ರೀರಾಮ್ ಅವರೇ. ಹೇಳಿ ಸರ್. ಏನಿಲ್ಲ ಮೇಡಮ್, ಪಾಪ DK ಶಿವಕುಮಾರ್ ಸ್ವತಂತ್ರ ಇದೆ, ಆದ್ರೆ 7 ಜನ ಮಾತ್ರ ತಗೊಳ್ಳೋ ಕೆಪಾಸಿಟಿ ಸ್ವತಂತ್ರ ಅಷ್ಟೇ. ಇನ್ನು ಉಳಿದಿದ್ದು ಹೈಕಮಾಂಡ್ ಸಿದ್ದರಾಮಯ್ಯ ಇವರೆಲ್ಲ ಆಯ್ಕೆ ಮಾಡ್ಬೇಕು. ಇಲ್ಲಿ ಪಾಪ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಬೇಕಾದ್ರೆ 6 ತಿಂಗಳು ಟೈಮ್ ತಗೊಂಡ್ರು. ಈಗ ಒಂದು ಆರೋಪ ಬಂತು ಸರ್, ಜಿ ಪರಮೇಶ್ವರ್ ಅವರು ತುಮಕೂರು ಭಾಗಕ್ಕೆ ಬಂದೇ ಇಲ್ಲ, ಅಲ್ಲಿನ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಿಲ್ಲ ಅಂತ ಹೇಳಿ. ನಿಮ್ಮ ಅನುಭವ ಏನು ಈ ವಿಚಾರದಲ್ಲಿ? ಬಂದಿದ್ದಾರೆ. ನಾವು ಕೊಡಗೇರಿ ತಾಲೂಕೆಲ್ಲ ಗೊತ್ತಿದ್ರೆ ಕೊಡಗೇರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪಾಪ ಮಾಡ್ತಾ ಇದ್ದಾರೆ. ಅವ್ರ ಕೈ ಮೊನ್ನೆ ಆರೋಗ್ಯ ಬೇರೆ ಸ್ವಲ್ಪ ಸರಿ ಇರ್ಲಿಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಮಾಡಿದ್ದಾರೆ. ಬಂದಿದ್ದಾರೆ, ಓಡಾಡ್ತಿದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸಚಿವ ಸಂಪುಟ ನಿಮ್ ವಾಯ್ಸ್ ಕೂಡ ಬ್ರೇಕ್ ಆಗ್ತಿದೆ ಸರ್. ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಓಂ ಪ್ರಕಾಶ್ ಅಂತ ಹೇಳಿ ಬೀದರ್ನಿಂದ ಆಗ್ಲೇ ಕರೆ ಮಾಡಿದ್ರು, ಕೇಳಿಸಿರ್ಲಿಲ್ಲ. ಓಂ ಪ್ರಕಾಶ್ ಅವರೇ ನಮಸ್ಕಾರ, ಮಾತಾಡಿ. ಓಂ ಪ್ರಕಾಶ್ ಅವರೇ, ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಲೋಹಿತ್ ಅವರೇ, ನಾನು ಕೇಳ್ತಾ ಇದ್ದೆ ನೋಡಿ, ರಾಹುಲ್ ಗಾಂಧಿ ಅವ್ರಿಗೆ ಇದು ಕೂಡ ನಮಗೆ ಸೋರ್ಸ್ ಬೇಸ್ ಸುದ್ದಿಯೇ, ನಿಜವೂ ಆಗಿರಬಹುದು, ಇಲ್ಲದೇನೂ ಇರಬಹುದು. ರಾಹುಲ್ ಗಾಂಧಿ ಅವರ ಮುಂದೆ ಈ 3 ನಾಯಕರ ಪಟ್ಟಿ ಇಟ್ಟಾಗ ಬಹುತೇಕ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದವರದ್ದೇ ಹೆಸರು ನೀವು ರೆಫರ್ ಮಾಡಿದ್ದೀರಿ. ನಮಗೊಂದು ಫ್ರೆಶ್ ಫೇಸಸ್ ಬೇಕು, ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದು ಸಿಕ್ಕಿರೋ ಮಾಹಿತಿ. ನಿಜಾನ? ಹಿಂದಿದ್ದವರಿಗಿಂತ ಹೊಸಬರಿಗೆ ಅವಕಾಶ ಕೊಡೋದು ಅನಿವಾರ್ಯನ, ಅವಶ್ಯಕತೆನಾ ಅಂತ? ಇಲ್ಲ, ಇದೆಲ್ಲ ಅಂತೆಕಂತೆಗಳಿಗೆ ಮಿತಿ ಇಲ್ಲ. ನಾನು ಅದಕ್ಕೆ ಇದು ಅಂತೆಕಂತೆ ಅಲ್ಲ ಸರ್, ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಹೊಸಬರಿಗೆ ಅವಕಾಶ ಕೊಡೋದು ಅವಶ್ಯಕತೆನಾ, ಅನಿವಾರ್ಯನಾ? ನಾವು ಸಹಿತ ಒಂದು ಪೊಲಿಟಿಕಲ್ ಪವರ್ ಅಲ್ಲಿ ಇಲ್ಲಿ ಇದ್ದವ್ರೆ. ಇವನ್ ಸ್ಮಿತಾ ಹೇಳಿದ್ರು ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಸ್ವಾತಿ ಹೇಳ್ತಾ ಇದಾರೆ ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ. ಅಂಥದ್ದು ಯಾವ ಮಾಹಿತಿನೂ ಸಹಿತ ಹೊರಗಡೆ ಬರಲಿಲ್ಲ. ಒಂದು ಪ್ರೈಮರಿ ಚರ್ಚೆ ಆಗಿದೆ, ಇವತ್ತೇ ಆಲ್ಮೋಸ್ಟ್ ಫೈನಲ್ ಆಗುವ ಎಲ್ಲ ಹಂತದಲ್ಲಿತ್ತು. ಆದರೆ ಖರ್ಗೆ ಅವರ ಪರ್ಸನಲ್ ಅನಿರೀಕ್ಷಿತ ಕಾರಣಕ್ಕೋಸ್ಕರ ಆಗಲಿಲ್ಲ. ಇನ್ನೊಂದು 2-3 ಡೇಸಲ್ಲಿ ಆಗುತ್ತೆ, ಅಥವಾ ಮ್ಯಾಕ್ಸಿಮಮ್ ಬೈ 1 ವೀಕ್ ಇದೆಲ್ಲವೂ ಸಹಿತ ಕ್ಲಿಯರ್ ಆಗುತ್ತೆ ಹೇಳೋ ಮಾಹಿತಿಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಈಗ ನೀವು ಹಿಂದ ವರ್ಗದ ಅಭಿಪ್ರಾಯವನ್ನು ಕೇಳಿದ್ರೆ, ನಾವು ವಿ ಆರ್ ಲುಕಿಂಗ್ ಫಾರ್ ಅವರ್ ರೆಪ್ರೆಸೆಂಟೇಷನ್ ಆಸ್ ಪರ್ ಅವರ್ ನಂಬರ್. ಈ ಹಿಂದ ವರ್ಗದಲ್ಲೇನೆ ಹಿಂದೆ ಕ್ಯಾಬಿನೆಟ್ ನಲ್ಲಿ ಇಲ್ಲದ ಹೊಸ ಮುಖಗಳಿಗೆ ಅವಕಾಶ ಕೊಟ್ರೆ ಓಕೆನಾ? ಬೇಕಾಗಿರೋದು ರೆಪ್ರೆಸೆಂಟೇಷನ್. ಏನ್ ತೊಂದರೆ ಇಲ್ಲ. ಸರಿ, ನಾನು ಮತ್ತೊಂದ್ಸರಿ ರಿಪೀಟ್ ಆಗುತ್ತೆ ಅನ್ಸುತ್ತೆ, ನಮ್ಮ ಸಮುದಾಯದ ಪರವಾಗಿರುವಂತ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಒಂದಾದ್ರೆ, ನಮ್ಮ ಸಮುದಾಯಗಳ ಪರವಾಗಿರುವಂತ ಬದ್ಧತೆಯುಳ್ಳಂತ ನಾಯಕರುಗಳನ್ನ ನೀವು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಧ್ವನಿಯನ್ನಾಗಿ ಮಾಡಿ. ಯಾಕೆಂತಂದ್ರೆ ಕಾಸ್ಟ್ ಸೆನ್ಸಸ್ ಇಸ್ ಅವರ್ ಪ್ರೈಮ್ ಇಶ್ಯೂ. ನಮಗೆ ನೀವು ಯಾರು ಏನು ಅಧಿಕಾರ ಪಡ್ಕೊಳ್ತೀರಾ ಅದಕ್ಕಿಂತ ಅತಿ ಹೆಚ್ಚಾಗಿ ನಮಗೆ ಜನಸಾಮಾನ್ಯರಿಗೆ ಅಥವಾ ಅಹಿಂದ ವರ್ಗಕ್ಕೆ ನ್ಯಾಯ ಕೊಡಿಸುವಂತ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶ ಕೊಡಬೇಕು, ಎಷ್ಟು ಬಾರಿ ಅಂತ ಹೇಳಿ ಜಮೀರ್ ಅವರಿಗೆ ಅವಕಾಶ ಕೊಡ್ತೀರಿ ಅನ್ನೋ ವಾದ ಕೂಡ ಇದೆ. ನಾವಿವಾಗ ವ್ಯಕ್ತಿಗತವಾಗಿ ಕೆಲವರನ್ನ ಮಾತಾಡೋದು ಬೇಡ. ಯಾಕಂತಂದ್ರೆ ಪ್ರತಿಯೊಬ್ರು ಸಹಿತ ನಮ್ದೇ ಲೀಡರ್ಗಳವರು. ಈವನ್ ರಿಜ್ವಾನ್ ಅರ್ಷದ್ ಬಗ್ಗೆ ಮಾತಾಡಿದ್ರೆ ಈಸ್ ಅವರ್ ಯಂಗ್ ಲೀಡರ್.
ನೀವು ನಮ್ಮ ಜಮೀರ್ ಅಹ್ಮದ್ ಅವರ ಬಗ್ಗೆ ಮಾತಾಡಿದ್ರೆ ಅವ್ರದ್ದೇ ಆದಂತ ವರ್ಚಸ್ಸು ನಮ್ಮ ಯಾವುದು ಅಲ್ಪಸಂಖ್ಯಾತ ವರ್ಗದಲ್ಲಿದೆ. ಸೊ ಸಂತೋಷ್ ಲಾಡ್ ಅವರು ನಾವು ಈಗ ಸಂತೋಷ್ ಲಾಡ್ ಅವ್ರನ್ನ ಮೊದಲನೇ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದು ಅದೊಂದು ಸ್ವಲ್ಪ ನಮ್ಮ ಸಮುದಾಯಗಳಿಗೆ ಸ್ವಲ್ಪ ಆಘಾತಕಾರಿಯಾಗಿದೆ. ಯಾಕಂತಂದ್ರೆ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪರ್ಫಾರ್ಮಿಂಗ್ ಮಂತ್ರಿಗಳಾಗಿದ್ರು ಅವರು. ಸೊ ಇಂತ ಈಗ ಅದು ಕೂಡ ಒಂದು ಟಾಕ್ ಇದೆ ಸರ್, ಮೋಸ್ಟ್ ಪರ್ಫಾರ್ಮಿಂಗ್ ಏನೇ ಕೆಲವೊಂದ್ಸತಿ ಪ್ರಾಬ್ಲಮ್ ಆಗೋಯ್ತು. ಯಾಕಂದ್ರೆ ಈ